ನಮ್ಮ ವಶೀಕರಣದ ಎಲ್ಲ ವಿಡಿಯೋಗಳನ್ನು ನೋಡುವಂಥ ವೀಕ್ಷಕ ಬಂಧುಗಳಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವೀಕ್ಷಕರೇ, ಒಂದು ಪುರಾತನ ಕಾಲದ ವಶಿಷ್ಠ ತಂತ್ರದ ವಿಧಾನವನ್ನು ನಾನು ಹೇಳಿಕೊಡ್ತೀನಿ. ಹೌದು, ಈ ಒಂದು ವಶೀಕರಣ ವಿದ್ಯೆ ತುಂಬ ವಿಶಿಷ್ಟವಾದರೂ ಕೂಡ ಇದು ತುಂಬ ಫಲಕಾರಿಯಾಗಿ ನಿಮ್ಮ ಮೇಲೆ ಪ್ರಭಾವವನ್ನು ಬೀರುವಂಥ ಒಂದು ವಶೀಕರಣ ವಿದ್ಯೆ ಅಂತ ಹೇಳ್ಬೋದು. ಈ ತಂತ್ರವನ್ನು ಪುರಾತನ ಕಾಲದಲ್ಲಿ ರಾಜರು ಮಹಾರಾಜರು ತಮ್ಮ ಒಂದು ದೇಶವನ್ನು, ತಮ್ಮ ಒಂದು ರಾಜ್ಯವನ್ನು ವಶಪಡಿಸಿಕೊಳ್ಳೋಕ್ಕೆ ಒಂದು ತಂತ್ರವನ್ನು ಮಾಡ್ತಾಯಿದ್ರು. ಈ ತಂತ್ರವನ್ನು ಮಾಡಿದರೆ ಇದು ಎಷ್ಟು ಫಲಕಾರಿ ಆಗ್ತದೆ ಅನ್ನೋದಕ್ಕೆ ನಾವು ನಿಮಗೆ ಉದಾಹರಣೆಯನ್ನು ಸಹ ಕೊಡ್ತಾಯಿವಿ. ಹೌದು ನೋಡಿ ವೀಕ್ಷಕರೇ, ಕೇವಲ 5 ಬೆಳ್ಳುಳ್ಳಿ ಕಾಯಿಗಳನ್ನು ತೆಗೆದುಕೊಂಡು ನಾವು ಈ ಒಂದು ವಿಶಿಷ್ಟವಾದಂಥ ವಶೀಕರಣ ವಿದ್ಯೆಯನ್ನು ಮಾಡ್ಕೋಬೋದು. ಹೌದು, ನೀವು ಬೇರೆ ಎಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿಯೇ ಸಿಗುವಂತಹ 5 ಬೆಳ್ಳುಳ್ಳಿ ನಾವು ಹೇಳುವ ರೀತಿ ನೀವು ಮಾಡ್ತಾ ಹೋದರೆ ಸಾಕು, ಈ ಒಂದು ತಂತ್ರ ಅನ್ನೋದು ಹಾಗೆ ಬಿಡ್ತದೆ. ಹೌದು, ಇದಕ್ಕೆ ವೀಕ್ಷಕರೇ ನೀವು ಏನು ಅನ್ನೋ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಬೆಳ್ಳುಳ್ಳಿ ಕಾಯಿಯನ್ನು ತೆಗೆದುಕೊಂಡ್ರೆ ಸಾಕು. ಹೌದು, ಈ ರೀತಿಯಾಗಿ ನೀವು ಮಾಲೆಯ ರೀತಿಯಲ್ಲಿ 5 ಬೆಳ್ಳುಳ್ಳಿ ಕಾಯಿಗಳನ್ನ ಕಟ್ಟಿಕೊಂಡು ನಂತರ ನಾನು ಒಂದು ಮಂತ್ರವನ್ನು ನಿಮಗೆ ಹೇಳ್ಕೊಡ್ತೀನಿ. ಆ ಒಂದು ಮಂತ್ರವನ್ನು ನೀವು ಕೇವಲ 11 ಬಾರಿ ಪಠಿಸಿದರೆ ಸಾಕಾಗ್ತದೆ. ಹೌದು, ಯಾರನ್ನು ವಶೀಕರಣಕ್ಕೆ ರೆಡಿ ಮಾಡ್ಕೊಳ್ತೀರಾ ಅವರ ಒಂದು ಹೆಸರನ್ನು ಮತ್ತು ಅವರ ಒಂದು ಫೋಟೋವನ್ನು ನಿಮ್ಮ ಮನಸ್ಸಿನಲ್ಲಿ ನೀವು ಜಪ ಮಾಡ್ಕೊಳ್ತಾ ನಾನು ಹೇಳಿಕೊಡುವಂಥ ಮಂತ್ರದ ಜೊತೆಗೆ ನೀವು ಆ ಒಂದು ಮಂತ್ರವನ್ನು ನೀವು 11 ಬಾರಿ ಪಠನೆ ಮಾಡಿ ಈ ಒಂದು ಬೆಳ್ಳುಳ್ಳಿ ಕಾಯಿಯ ಮಾಲೆಯನ್ನು ನೀವು ನಾನು ಹೇಳಿದ ಗಿಡಕ್ಕೆ ನೀವು ಕಟ್ಟಿದರೆ ಈ ಒಂದು ತಂತ್ರ ಫಲಿಸುತ್ತದೆ. ಹಾಗಾದರೆ ಆ ಮಂತ್ರ ಯಾವುದೆಂದು ನೋಡೋಣ. ನೋಡಿ ವೀಕ್ಷಕರೇ, ಮಂತ್ರ ಹೀಗಿದೆ, ಗಮನವಿಟ್ಟು ಕೇಳ್ಕೊಳ್ಳಿ. ಓಂ ನಮೋ ಯಕ್ಷಿಣಿ ವಶಂ, ಓಂ ನಮೋ ಯಕ್ಷಿಣಿ ವಶಂ. ಈ ಒಂದು ಮಂತ್ರವನ್ನು ನೀವು ಕೇವಲ 11 ಬಾರಿ ಪಠನೆ ಮಾಡಿ ಅವರು ಓಡಾಡುವಂಥ ಯಾರನ್ನು ವಶೀಕರಣಕ್ಕೆ ರೆಡಿ ಮಾಡ್ಕೊಳ್ತೀರಲ್ಲ ಅವರು ಡೈಲಿ ಓಡಾಡುವಂಥ ಜಾಗದಲ್ಲಿ ಯಾವುದಾದ್ರೂ ಮರ ಇದ್ದರೆ ನೀವು ಆ ಮರಕ್ಕೆ ಈ ಒಂದು ಮಾಲೆಯನ್ನು ಕಟ್ಟಿಬಿಡಿ. ಹೌದು, ಈ ಒಂದು ಮಾಲೆಯನ್ನು ಕಟ್ಟಿದ್ದಾದಲ್ಲಿ ಅವರು ಓಡಾಡ್ತಿದ್ದಾಗ ಈ ಒಂದು ವಶೀಕರಣ ಮಾಲೆ ಅವರನ್ನು ನಿಮ್ಮ ಕಡೆ ಸೆಳೆಯುವಾಗಿ ಮಾಡಿಬಿಡುತ್ತದೆ. ಆ ಒಂದು ದೊಡ್ಡ ಶಕ್ತಿ ಈ ಒಂದು ವಶೀಕರಣ ತಂತ್ರಕ್ಕಿದೆ. ಅದೇ ರೀತಿಯಾಗಿ ನೀವು ಈ ತಂತ್ರವನ್ನು ನೀವು ಪೂರ್ಣ ಮಾಡಿದಲ್ಲಿ ಈ ಒಂದು ವಶೀಕರಣ ವಿದ್ಯೆ ಫಲಕಾರಿಯಾಗಿ ನೀವು ಇಷ್ಟಪಟ್ಟವರು ಖಂಡಿತ ನಿಮ್ಮ ವಶವಾಗ್ತಾರೆ. ಕೇವಲ 3 ದಿನಗಳಲ್ಲಿ ಈ ಒಂದು ವಶೀಕರಣದ ಫಲಿತಾಂಶ ನಿಮಗೆ ಗೊತ್ತಾಗ್ತದೆ. ಅಷ್ಟೊಂದು ಪ್ರಭಾವಶಾಲಿಯಾದಂಥ ವಶೀಕರಣವನ್ನು ನೀವು ಮಾಡಲೇಬೇಕು. ನಾನು ಹೇಳಿದ ರೀತಿಯಲ್ಲಿ ನೀವು ಇದನ್ನು ಚಾಚು ತಪ್ಪದೆ ಮಾಡಬೇಕಾಗ್ತದೆ. ಹೌದು, ಮೊದಲಿಗೆ 5 ಬೆಳ್ಳುಳ್ಳಿ ಕಾಯಿನ ತೆಗೆದುಕೊಳ್ಳಿ, ಅದನ್ನು ಮಾಲೆಯ ರೀತಿಯಲ್ಲಿ ಕಟ್ಟಿಕೊಳ್ಳಿ. ನಂತರ ನಾನು ಹೇಳಿಕೊಟ್ಟ ಮಂತ್ರವನ್ನು ನೀವು 11 ಬಾರಿ ಪಠನೆ ಮಾಡಿ ಅವರು ಡೈಲಿ ಓಡಾಡುವಂತಹ ಜಾಗದಲ್ಲಿ ನೀವು ಅದನ್ನು ಯಾವುದಾದ್ರೂ ಮರಕ್ಕೆ ಕಟ್ಟಿ ಬಂದುಬಿಡಿ ಸಾಕು. ಈ ರೀತಿಯಾಗಿ ಮಾಡಿ ನೀವು ಈ ಒಂದು ವಶೀಕರಣದ ಲಾಭವನ್ನು ಪಡೆದುಕೊಳ್ಳಿ. ನಿಮಗೆ ಏನಾದರೂ ಡೌಟ್ಗಳಿದ್ದರೆ ನೇರವಾಗಿ ನಮ್ಮ ಗುರುಗಳಿಗೆ ಕರೆ ಮಾಡಿ, ಅವರು ನಿಮ್ಮ ಎಲ್ಲ ಸಮಸ್ಯೆಗೆ ಪರಿಹಾರವನ್ನು ಮಾಡಿಕೊಡ್ತಾರೆ.